ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಾಸ್ತು ನೆಪದಲ್ಲಿ ಸರ್ಕಾರಿ ಆಸ್ತಿಯನ್ನ ವಿರೂಪಗೊಳಿಸಿದ್ರ ಮಂಡ್ಯ ಎಸ್ಪಿ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಬಂಗಲೆಯ ಗೇಟ್ ಮತ್ತೆ ಕಾಂಪೌಂಡ್ ಅನ್ನ ಬದಲಾವಣೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಅಶ್ವಿನಿ ನಿವಾಸದಲ್ಲಿದ್ದಂಥ ಮರಗಳಿಗೆ ಕೊಡ್ಲಿ ಪೆಟ್ಟು ಬಿದ್ದಿದೆ. ಸರ್ಕಾರಿ ನಿವಾಸದಲ್ಲಿದ್ದಂಥ 10ಕ್ಕೂ ಹೆಚ್ಚು ಮರಗಳಿಗೆ ಕೊಡ್ಲಿ ಅಂದ್ರೆ ಮರಗಳನ್ನ ಕಡಿಸಾಕಲಾಗಿದೆ. ಅನುಮತಿ ಪಡೆಯದೆ ಮರಗಳನ್ನ ಕಡಿದಿರುವಂತ ಆರೋಪ ಎದುರಾಗಿರುವಂಥದ್ದು. ಎಸ್ಪಿ ಅಶ್ವಿನಿಗೆ ನೋಟಿಸ್ ಅನ್ನ ನೀಡಲಿಕ್ಕೆ ಅರಣ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಅವರಿಗೆ ನೋಟಿಸ್ ಅನ್ನು ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಕೂಡ ಪಡ್ಕೊಂಡಿರಲಿಲ್ಲ. ಕಡಿದ ಮರಗಳನ್ನ ಸಾಗಿಸಲಿಕ್ಕೆ ಪೊಲೀಸ್ ವಾಹನವನ್ನ ಬೇರೆ ಬಳಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಮರಗಳನ್ನ ಸಾಗಿಸಲಿಕ್ಕೆ ತರಬೇತಿ ನಿರತ ಪೊಲೀಸರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇದು ಕೂಡ ದುರುಪಯೋಗ ಆಗಿದೆ ಅನ್ನುವಂಥ ಆರೋಪ. ಕಚೇರಿ ಮನೆ ನವೀಕರಣವನ್ನ ಮಾಡಿಕೊಂಡ್ರ ಎಸ್ಪಿ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅದು ಸರ್ಕಾರಿ ನಿವಾಸ ಮತ್ತೆ ಕಚೇರಿಯನ್ನ. ಎಸ್ಪಿ ಅಶ್ವಿನಿಯ ಈ ವರ್ತನೆ ಇದೇ ಮೊದಲೇನಲ್ಲ. ತಿಂಗಳ ಹಿಂದೆಯೂ ಕೂಡ 50ಕ್ಕೂ ಹೆಚ್ಚು ಮರವನ್ನ ಕಡಿದು ಸಾಗಣೆ ಮಾಡಲಾಗಿತ್ತು. ಪೊಲೀಸ್ ಮೈದಾನದಲ್ಲಿದ್ದಂಥ 50ಕ್ಕೂ ಹೆಚ್ಚು ಮರಗಳನ್ನ ಕಡಿದು ಸಾಗಣೆ ಮಾಡಲಾಗಿತ್ತು. ಕೋವಿಡ್ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಸುಮ್ಮನೆ ಆರ್ಥಿಕ ಹೊರೆಯನ್ನ ಮಾಡಲಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾನೂನನ್ನ ಉಲ್ಲಂಘಿಸಿದ ಎಸ್ಪಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಇಲ್ಲಿ ಸಾರ್ವಜನಿಕರು. ಇಲ್ಲಿ ಪ್ರಮುಖವಾಗಿ ವಾಸ್ತು ಸರಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಎಸ್ಪಿ ನಿವಾಸ ಮತ್ತೆ ಕಚೇರಿಯ ಮುಂಭಾಗದಲ್ಲಿದ್ದಂಥ ಮರಗಳನ್ನ ಯಾವುದೇ ರೀತಿಯಾದಂಥ ಅನುಮತಿಯನ್ನ ಪಡೆಯದೆ ಕಡಿಸಲಾಗಿರುವಂಥದ್ದು. ಇದರ ಹಿಂದೆನೂ ಕೂಡ 1 ತಿಂಗಳ ಹಿಂದೆನೂ ಕೂಡ ಅಲ್ಲೊಂದು ಮೈದಾನದಲ್ಲಿ, ಪೊಲೀಸ್ ಇಲಾಖೆಗೆ ಸೇರುವಂಥ ಮೈದಾನದಲ್ಲಿ ಒಂದು 50ಕ್ಕೂ ಹೆಚ್ಚಿನ ಮರಗಳನ್ನ ಕಡಿಸಲಾಗಿತ್ತಂತೆ. ಅದು ಪೊಲೀಸ್ ಮೈದಾನದಲ್ಲಿದ್ದಂಥ 50ಕ್ಕೂ ಹೆಚ್ಚು ಮರಗಳು. 11 ಅಕೇಶಿಯಾ ಮರಗಳನ್ನ ಮೇಲ್ಗಡೆ ತಳ್ಕೊಂಬ ಕಡಿದಿದ್ದಾರಂತೆ. ಸೊ ಆ ಕಡಿದಿರೋದ್ರ ಬಗ್ಗೆನಲ್ಲಿ ಈಗಾಗಲೇ ರಿಯಾಕ್ಷನ್ ಶುರು ಮಾಡಿದ್ದಾರೆ ರೇಂಜ್ ಆಫೀಸರು. ಅಲ್ಲಿಂದ ಆ್ಯಕ್ಷನ್ ತಗೊಳ್ಳೋಕೆ ಇದು ಮಾಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಫಸ್ಟು ನೋಟಿಸ್ ಕೊಡ್ತಾರೆ. ಸೊ ಅದಕ್ಕೆ ಅವರಿಂದ ಏನು ರಿಪ್ಲೈ ಬರುತ್ತೆ ನೋಡ್ಕೊತಾರೆ. ಇನ್ನು ಕಾನೂನು ಪ್ರಕಾರವಾಗಿ ಏನಿದೆ ಅದ್ರ ಪ್ರಕಾರ ನಾವು FIR ಬುಕ್ ಮಾಡಬೇಕಾಗುತ್ತೆ, ಮಾಡ್ತೀವಿ. ಅಲ್ಲ, ನಮ್ಮೊಳಗಡೆನಲ್ಲಿ ಯಾವುದೇ ಒಂದು ಅನುಮತಿ ತಗೊಂಡು ಕಾನೂನು ಪ್ರಕಾರವಾಗಿ ಮರ ಕಟ್ ಮಾಡಬೇಕು. ಆ ರೀತಿ ಮಾಡಿಲ್ಲ ಅಂದರೆ ಫಸ್ಟ್ ನೋಟಿಸ್ ಕೊಡ್ತೀವಿ ಅವರಿಗೆ. ಏನು ಪ್ರಕಾರ, ಯಾವುದ್ರ ಬೇಸಿಸ್ ಮೇಲೆ ಕಟ್ ಮಾಡಿದ್ದೀರಿ, ಏನಿದ್ರ ಮೇಲೆ ಅಂತ ಅದನ್ನ ನೋಡ್ಕೊಂಡು ಅದ್ರ ಮೇಲೆ FIR ಬುಕ್ ಮಾಡುವಂಥ ಕ್ರಮ. FIR ಆದಮೇಲೆ ಅವರು ಬಂದಾಗ ರಿಪ್ಲೈ ಕೊಟ್ಟಿರ್ತಾರೆ. ಮತ್ತು ರಿಪ್ಲೈ ಸಮಂಜಸವಾಗಿದ್ದರೆ ಅದಕ್ಕೆ ಬೇರೆ ಥರ ಕಾನೂನು ಇರುತ್ತೆ. ಅದು ಅಲ್ಲಿ ಎವಿಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಎವಿಡೆನ್ಸ್ನಲ್ಲಿ ರಾಂಗ್ ಆಗಿದೆ ಅಂದರೆ ಪೆನಾಲ್ಟಿ ಕಟ್ಟೋದು ಮತ್ತು ಕೋರ್ಟ್ಗೆ ಹೋಗೋದು, ಈ ರೀತಿ ಕಾನೂನು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇಲ್ಲಿ ಮಂಡ್ಯದ ಎಸ್ಪಿ ಆಗಿರುವಂತ ಅಶ್ವಿನಿ ಅವರು ಅವರ ನಿವಾಸದಲ್ಲಿ ಕಚೇರಿಯ ಮುಂಭಾಗದಲ್ಲಿದ್ದಂಥ ಸುಮಾರು 10ಕ್ಕೂ ಹೆಚ್ಚು ಮರಗಳನ್ನ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲದೆ ಕಟ್ ಮಾಡಿಸಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತಾರೆ ಅಶ್ವಿನಿ ಅವರು? ಈಗ ಆಲ್ರೆಡಿ ಅಂದ್ರೆ ಅರಣ್ಯ ಇಲಾಖೆಯವರು ನೋಟಿಸ್ ಕೊಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಯಾವುದೇ ಅನುಮತಿಯನ್ನ ಪಡ್ಕೊಂಡಿಲ್ಲ ಅಂತ. ಹೌದು ಪೃಥ್ವಿ, ಮಂಡ್ಯ ಎಸ್ಪಿ ಅಶ್ವಿನಿ ಅವರು ಏನು ಅವರ ನಿವಾಸ ಏನಿದೆ, ಸರ್ಕಾರಿ ನಿವಾಸ, ಈ ನಿವಾಸದಲ್ಲಿ ಇರ್ತಕ್ಕಂತ ಕಾಂಪೌಂಡ್ ಒಳಗಡೆ ಇರ್ತಕ್ಕಂತ ಒಂದಷ್ಟು ಮರಗಳನ್ನ ಕಟ್ ಮಾಡಿರ್ತಕ್ಕಂಥದ್ದು ಇದು ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಯಾವುದೇ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಎಸ್ಪಿ ಅವರು ಈ ರೀತಿ ಮರಗಳನ್ನ ಕಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಗೆ ಯಾವುದೇ ರೀತಿಯಾದಂತ ಒಂದು ಮನವಿಯನ್ನ ಮಾಡಿಲ್ಲ, ಜೊತೆಗೆ ನಮ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ, ಆದ್ರೂ ಕೂಡ ಈ ರೀತಿ ಮರಗಳನ್ನ ಕಟ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಈ ಬಗ್ಗೆ ನಾವು ಮಂಡ್ಯ ಎಸ್ಪಿ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ಕೂಡ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಎಸ್ಪಿ ಅವರು ಕೂಡ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಹೇಳ್ತಾ ಇದ್ದಾರೆ ಅವರು, ಅರಣ್ಯ ಇಲಾಖೆಗೆ ನಾವು ಲಿಖಿತ ರೂಪದಲ್ಲಿ ಮನವಿಯನ್ನ ಮಾಡಿದ್ದೀವಿ, ಹೀಗಾಗಿ ಕಟಾವನ್ನ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಪತ್ರಿಕಾ ಹೇಳಿಕೆ. ಅಂದ್ರೆ ಎಸ್ಪಿ ಸರ್ಕಾರಿ ನಿವಾಸದ ಮೇಲ್ಗಡೆ ಒಂದು ವಿದ್ಯುತ್ ತಂತಿ ಹೋಗಿರ್ತಕ್ಕಂಥದ್ದು, ಹೀಗಾಗಿ ವಿದ್ಯುತ್ ತಂತಿ ಹೋಗಿರೋದ್ರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮರಗಳನ್ನ ಕಟಾವು ಮಾಡ್ಲಿಕ್ಕೆ ನಾವು ಅರಣ್ಯ ಇಲಾಖೆಗೆ ಒಂದು ಅನುಮತಿಯನ್ನ ಕೋರಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಎಸ್ಪಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲದರ ನಡುವೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಾಸ್ತು ಪ್ರಕಾರ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಸ್ಪಿ ಅವರು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಟಗರಿಗೆ ಟಕ್ಕರ್ ಕೊಡ್ತಾರಾ, ಬಂಡೆಗೆ ಡಿಚ್ಚಿ ಹೊಡಿತಾರಾ? ಎರಡನೇ ದಿನ ಸದನ ಕದನ. ಕೇಸರಿ ಬ್ಲೂ ಪ್ರಿಂಟ್ ರೆಡಿ. ಬೊಮ್ಮಾಯಿ ಮತ್ತು ಟೀಮ್ ನೈಟ್ ಸಭೆ ಸೀಕ್ರೆಟ್. ಸದನ ಕದನ. ಯಾವಾಗಲೂ ಕೂಡ ಅಧಿವೇಶನದ ಮೊದಲ ದಿನ ಸಂತಾಪ ಸೂಚಿಸೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ, ಕಲಾಪ ಅಂತ್ಯ ಆಗ್ಬಿಡುತ್ತೆ ಮೊದಲ ದಿನ. ನಿನ್ನೆನೂ ಕೂಡ ಆಗಿದ್ವು ಅದೇನೆ. ಎರಡನೇ ದಿನ ಸುಗಮ ಕಲಾಪನೋ ಗಲಾಟೆನೋ ಗೊತ್ತಾಗುತ್ತೆ. ಯಾಕಂದ್ರೆ ವಿಪಕ್ಷಗಳಂತೂ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾವೆ. ಜೆಡಿಎಸ್ ಕಾಂಗ್ರೆಸ್ ನಡೆ ಯಾವ ರೀತಿಯಾಗಿರುತ್ತೆ ಇವತ್ತು ಅನ್ನೋದನ್ನ ಕಾದು ನೋಡ್ಬೇಕು. ಸರ್ಕಾರ ಏನ್ ಮಾಡುತ್ತೆ, ಅದಕ್ಕೆ ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡುತ್ತೆ ಅನ್ನೋದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅಧಿವೇಶನದಲ್ಲಿ 18 ಬಿಲ್ಗಳ ಮಂಡನೆಗೆ ಸರ್ಕಾರ ನಿರ್ಧಾರವನ್ನು ಮಾಡಿರುವಂತದ್ದು. ಇನ್ನ ಮತ್ತೆ ಬೆಲೆ ಏರಿಕೆ ಅಸ್ತ್ರವನ್ನ ಹಿಡಿದು ಪ್ರತಿಭಟನೆಗೆ ಕೈ ತಯಾರಿಯನ್ನ ಮಾಡಿಕೊಂಡಿದೆ. ಇವತ್ತು ಸದನದ ಒಳಗಡೆ ಇಲ್ಲಿ ಕಾಂಗ್ರೆಸ್ನ ನಾಯಕರು ಈ ಒಂದು ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಸಮರದಲ್ಲಿ ಜೆಡಿಎಸ್ ನಡೆ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಕಾಂಗ್ರೆಸ್ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ವಿಪಕ್ಷಗಳನ್ನ ಕಟ್ಟಿ ಹಾಕುವ ಜೊತೆಗೆ ಬಿಜೆಪಿ ಶಾಸಕರಿಗೂ ಕೂಡ ನಿನ್ನೆ ವಾರ್ನಿಂಗ್ ಅನ್ನ ಕೊಡಲಾಗಿತ್ತು. ಎಲ್ಲರೂ ಕೂಡ ಸರ್ಕಾರದ ಬೆಂಬಲಕ್ಕೆ ನಿಲ್ಲಬೇಕು ಅಂತೆಲ್ಲ. ರಾತ್ರಿ ನಡೆದಂತ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ, ಟೀಕಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನುವಂತ ಖಡಕ್ ಸೂಚನೆಯನ್ನ ಕೂಡ ನೀಡಲಾಗಿದೆ. ನಿನ್ನೆ ಬಿಜೆಪಿ ಶಾಸಕಾಂಗ ಸಭೆ ಇತ್ತು. ಆ ಸಂದರ್ಭದಲ್ಲಿ ನೋಡ್ಬೇಕು ಇವತ್ತು ಯಾವ್ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ತನ್ನ ನಿಲುವುಗಳನ್ನ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತ. ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರಂತೂ ಪ್ರತಿ ಬಾರಿನೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಈ ಬಾರಿ ಯಾವ ರೀತಿಯಾಗಿ ಗುಡುಕ್ತಾರೆ ಕಾದ್ ನೋಡ್ಬೇಕಾಗಿದೆ. ಸಿಟ್ಟು ಸಿಡುಕು ಹೇಳಿಕೆ. ಕೇಸರಿ 4 ಗೋಡೆ ಪ್ಲಾನ್. ಗುರುವಾರದ ವೇದಿಕೆ ಸಿಎಂ ಹೈ ವಾರ್ನಿಂಗ್. ವಿಶ್ವಾಸ ನಾಯಕತ್ವ ಬೊಮ್ಮಾಯಿಯ ಜಾಣ ನಡೆ. ಬೊಮ್ಮಾಯಿ ರಾಜಮಾರ್ಗ. ನಿನ್ನೆ ಬಿಜೆಪಿ ಶಾಸಕಾಂಗ ಸಭೆ ಇತ್ತು. ಆ ಒಂದು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಬೊಮ್ಮಾಯಿ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಶಾಸಕರಿಗೆ. ಏನೇ ಬೇಸರ ಇರಲಿ, ಏನೇ ದೂರಿರಲಿ, ನಿಮ್ಮ ಅಸಮಾಧಾನಗಳು, ಆಕ್ರೋಶಗಳು ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಿ. ಹೊರಗಡೆ ಮಾಧ್ಯಮಗಳ ಮುಂದೆ ಹೋಗ್ಬಿಟ್ಟು ನಿಮ್ಮ ಅಸಮಾಧಾನವನ್ನ ತೋಡಿಕೊಳ್ಬೇಡಿ ಅಂತ ಸೂಚನೆಯನ್ನ ನೀಡಿರುವಂಥದ್ದು. ಹೈಕಮಾಂಡ್ ಸೂಚನೆ ಧಿಕ್ಕರಿಸದಂತೆ ಶಾಸಕರಿಗೆ ತಾಕೀತನ್ನ ಮಾಡಿದ್ದಾರೆ. ಪ್ರತಿ ಗುರುವಾರ ಶಾಸಕರ ಭೇಟಿಗೆ ಸಮಯವನ್ನ ಕೂಡ ನಿಗದಿಪಡಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಪ್ರತಿ ಗುರುವಾರ ಶಾಸಕರು ನಿಮ್ ಏನೇ ಸಮಸ್ಯೆಗಳಿದ್ರೂ ಕೂಡ ನನ್ನ ಹತ್ರ ಬಂದು ಹೇಳಿ, ನಿಮಗೆ ಅಂತಾನೆ ಮೀಸಲಿಟ್ಟಿರ್ತೀನಿ ಅಂತ ಹೇಳಿದ್ದಾರೆ. ಶಾಸಕರ ವಿಶ್ವಾಸವನ್ನ ಗಳಿಸಲಿಕ್ಕೆ ಬೊಮ್ಮಾಯಿ ಅವರು ಈ ರೀತಿಯಾದಂತಹ ಒಂದು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಯಾವುದೇ ಅಸಮಾಧಾನ ಇರಲಿ ಅಥವಾ ಯಾವುದೇ ಅನುದಾನದ ಕೊರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗಿರಲಿ, ಯಾವುದೇ ವಿಚಾರಗಳಿದ್ರೂ ಕೂಡ ನನ್ನ ಬಳಿ ಬಂದು ಹೇಳ್ಕೊಳ್ಳಿ, ನಮ್ಮ ಬಳಿ ಬಂದು ಹೇಳಿ ಅಂತ ಶಾಸಕರ ಜೊತೆಗೆ ಸಿಎಂ ಬೊಮ್ಮಾಯಿ ಅವರು ಹೇಳಿರುವಂಥದ್ದು. ಈಗ ಆಲ್ರೆಡಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಯಾವುದೇ ರೀತಿಯಾದಂತಹ ಅಸಮಾಧಾನ ಬಂದಂತ ಸಂದರ್ಭದಲ್ಲಿ ಅದನ್ನ ಸಮಾಧಾನದಿಂದಲೇ ನಿಭಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಸದ್ಯಕ್ಕಂತೂ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ದೊಡ್ಡ ಸವಾಲುಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಹೋಗ್ತಾ ಅವರ ಆಡಳಿತದ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ತಮ್ಮ ಪಕ್ಷದ ಶಾಸಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದ್ ಕಡೆ ಅವರೆಲ್ಲರ ಬೆಂಬಲವನ್ನ ಪಡೆದುಕೊಳ್ಳೋದಕ್ಕೆ, ಸಪೋರ್ಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಬೊಮ್ಮಾಯಿ ಅವರು ಇಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪಾಲಿಕೆ ಪಟ್ಟದ ಫೈಟ್ ಕೈ ಒಪ್ತಿಲ್ಲ, ಬಿಜೆಪಿ ಬಿಡ್ತಿಲ್ಲ. ಕಡೆ ಕ್ಷಣದ ಗೇಮ್. ವಿಶ್ವಾಸದ ತೆನೆ ಯಾರಿಗೆ? 4 ಅಂಕಿ ಪಾಲಿಟಿಕ್ಸ್. ದಳಪತಿ ಗಾಳಕ್ಕೆ ಕೇಸರಿ. ಪಾಲಿಕೆ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಇನ್ನೂ ಕೂಡ ಮೇಯರ್ ಎಲೆಕ್ಷನ್ ಯಾವಾಗ ಅಂತ ಘೋಷಣೆ ಮಾಡಿಲ್ಲ. ಏಕೆಂದ್ರೆ ಅವರಿಗೆ ಇನ್ನೂ ಕೂಡ ಕಲಬುರಗಿಯಲ್ಲಿ ಬೆಂಬಲ ಸಿಕ್ಕದಿರುವಂತ ಹಿನ್ನೆಲೆಯಲ್ಲಿ. ಹೀಗಾಗಿನೇ ಅದು ಜಟಿಲವಾಗ್ತಾನೇ ಹೋಗ್ತಾ ಇದೆ ಕಲಬುರಗಿ ಪಾಲಿಕೆ ಪಟ್ಟದ ರಾಜಕೀಯ. ಕಾಂಗ್ರೆಸ್ ಕೂಡ ಒಂದ್ ಕಡೆ ಜೆಡಿಎಸ್ ಬೆಂಬಲವನ್ನ ಕೇಳ್ತಾ ಇದೆ, ಬಿಜೆಪಿ ಕೂಡ ಕೇಳ್ತಾ ಇದೆ. ಬಟ್ ಜೆಡಿಎಸ್ ನ ನಿಲುವು ಮಾತ್ರ ಇಲ್ಲಿ ನಮಗೆ ಮೇಯರ್ ಸ್ಥಾನ ಬೇಕು ಅನ್ನುವಂಥದ್ದನ್ನ ಆ ಒಂದು ಪಟ್ಟಿನಿಂದ ಸದಲಿಸ್ತಾ ಇದೆ.
ಕಲಬುರಗಿ ಪಾಲಿಕೆ ಮೇಯರ್ ಪಟ್ಟ ಯಾರಿಗೆ ಹೋಗುತ್ತೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯಂತೂ ಹಾಗೆ ಕಾಡ್ತಾನೇ ಇದೆ. ಮೇಯರ್ ಸ್ಥಾನವನ್ನ JDSಗೆ ಬಿಟ್ಕೊಡ್ತಾರ ಅಥವಾ ಕಾಂಗ್ರೆಸ್ನವರೇ ಪಡ್ಕೊಳ್ತಾರ ಅಥವಾ BJP ಇಲ್ಲಿ ಮೇಯರ್ ಸ್ಥಾನವನ್ನ ಪಡ್ಕೊಳುತ್ತಾ? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು. ಮೇಯರ್ ಉಪಮೇಯರ್ ಎಲೆಕ್ಷನ್ಗೆ ಅಧಿಸೂಚನೆ ಆಗಲಿ, ಅಲ್ಲಿವರೆಗೂ ಮೇಯರ್ ಸ್ಥಾನಕ್ಕೆ ಪಟ್ಟನ್ನ ಹಿಡಿಲಿಕ್ಕೆ JDS ಪ್ಲಾನ್ ಅನ್ನು ಮಾಡಿಕೊಂಡಿದೆ. JDS ಶಾಸಕಾಂಗ ಸಭೆಯಲ್ಲಿ ಈ ಒಂದು ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದ್ರೆ ನಿನ್ನೆ ಅದ್ರ ಬಗ್ಗೆ ನಿರ್ಣಯವನ್ನ ಕೈಗೊಳ್ತಾರ, ನಿರ್ಧಾರವನ್ನ ಮಾಡ್ತಾರ HD ಕುಮಾರಸ್ವಾಮಿ ಅವರು ಅನ್ನುವಂಥ ಕುತೂಹಲ ಇತ್ತು. ಆದರೆ ಅವರು ನಿರ್ಧಾರವನ್ನ ಮಾಡಿಲ್ಲ ಅಧಿಕೃತವಾಗಿ ಯಾವ ರೀತಿಯಾಗಿ ನಮ್ಮ ಮುಂದಿನ ನಡೆ ಇರುತ್ತೆ ಕಲಬುರಗಿ ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಯಾವುದೇ ರೀತಿಯಾದಂಥ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಆಗಿಲ್ಲ. ಅವರು ಇನ್ನೂ ಕೂಡ ಅಧಿಸೂಚನೆ ಪ್ರಕಟ ಆಗಲಿ ಆಮೇಲೆ ನಮ್ಮ ನಿರ್ಧಾರ ಏನು ಅಂತ ಹೇಳ್ತೀವಿ ಅಂತ ತಮ್ಮ ಪಟ್ಟನ್ನ ಮುಂದುವರಿಸಿದ್ದಾರೆ. JDS ಪಕ್ಷ ಇವತ್ತು BJPಯ ಬಿ ಟೀಮ್ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅನ್ನೋದು ಅಷ್ಟೇ ಅವರಿಗೆ. ಯಾಕೆಂದ್ರೆ ಜನತೆ ಮುಂದೆ ಹೋಗಲಿಕ್ಕೆ ಬಂಡವಾಳ ಇಲ್ಲ ಅವರಿಗೆ. JDS ಪಕ್ಷದ ಒಂದು ಶಕ್ತಿಯನ್ನು ಕುಂದಿಸಬೇಕು ಅನ್ನೋದಕ್ಕೆ ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ನಡೆಸ್ತಾ ಇರತಕ್ಕಂಥ ಈ ಒಂದು ಕುತಂತ್ರಗಳೇನಿದೆ ಇದು ಒಂದು ಭಾಗ ಇದೆ. ಖರ್ಗೆ ಅವರು ಅಟ್ಲೀಸ್ಟ್ ನಾವು ಒಂದು ಸೆಕ್ಯುಲರ್ ಫೋರ್ಸ್ಗಳು ಒಂದಾಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟು ರಾಜ್ಯ ಮಟ್ಟದ ನಾಯಕರು ಇವತ್ತು ಅಧಿಕಾರ ಹಂಚ್ಕೋಬೇಕು ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಯಾರು ಚರ್ಚೆ ಮಾಡಲಿಲ್ಲ. ಅವ್ರಿಗೆ ಅದರ ಅವಶ್ಯಕತೆನೂ ಇರಲಿಲ್ಲ. ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳೇನಿದೆ ಬೇಕಾದಾಗ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋದು, ಅವ್ರಿಗೆ ಬೇಕಿಲ್ಲದೆ ಇದ್ದಾಗ ನಮ್ಮನ್ನ ಒಂದು ರೀತಿ ಕಸದ ಬುಟ್ಟಿಗೆ ಎಸ್ತಕ್ಕಂಥ ಒಂದು ಅವರ ನಡವಳಿಕೆ ಏನಿದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಸೂಕ್ತವಾದಂಥ ನಿರ್ಣಯಗಳನ್ನ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಎಲ್ಲ ಸಾಧಕ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಕಾಡ್ತಾನೆ ಇದೆ. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನ ಹಾಕಿ. ನಮ್ಮ ವಾಟ್ಸ್ಆಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿದ್ರೆ ಅದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಉಳಿದ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಗುಂಡಿ ಮುಕ್ತ ಬೆಂಗಳೂರಿಗೆ ಬೃಹತ್ ಜಲಕಂಟಕ. ಮಂಡಳಿ ವರ್ಸಸ್ ಪಾಲಿಕೆ, ಗುಂಡಿಗೂ ಕಚ್ಚಾಟ. ಕೋಟಿ ಸುರಿದ್ರು ಇಬ್ಬರದ್ದು ಗುಂಡಿ ನೆಪ. ರಸ್ತೆಯಲ್ಲೇ ನರಕ. #ಶಟ್ ಪಾಟ್ಹೋಲ್. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಯಮ ಸ್ವರೂಪಿ ರಸ್ತೆಗಳಲ್ಲಿ ಗುಂಡಿಗಳನ್ನ ನೋಡ್ತಾ ಇದೀವಿ. ನೀವು ಕೂಡ ಪ್ರತಿದಿನ ಬೆಂಗಳೂರಿನಲ್ಲಿ ಓಡಾಡುವಂತವ್ರಿಗೆ ಪ್ರತಿಯೊಬ್ಬರಿಗೂ ಅನುಭವ ಆಗಿದೆ. ಇಂಥದ್ರಲ್ಲಿ ಗುಂಡಿ ಮುಚ್ಚಪ್ಪ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ನೆಪ. ಇಲ್ಲಿ ಗುಂಡಿ ಮುಚ್ಚೋದ್ರಲ್ಲೂ ಕೂಡ ಶುರುವಾಗಿದೆ ಕಚ್ಚಾಟ. ಪಾಲಿಕೆ ಮತ್ತು ಜಲಮಂಡಳಿ ನಡುವೆ ಈ ಕಿತ್ತಾಟ ನಡೀತಾ ಇದೆ. ಇಬ್ಬರ ಕಿತ್ತಾಟದಿಂದ ರಸ್ತೆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ ನೀವು ಮುಚ್ಚಿಸ್ಬೇಕು ಅಂತ BWSSB ಅವರು ಮತ್ತು ಒಂದ್ ಕಡೆ BBMP ಅವರು ನೀವು ಮುಚ್ಚಿಸ್ಬೇಕು ಅಂತ ಇಬ್ರು ಒಬ್ರ ಮೇಲೆ ಇನ್ನೊಬ್ರು ಕೆಸರನ್ನ ಎರ್ಚಾಡ್ಕೊಂಡು ಗುಂಡಿಯನ್ನ ಮುಚ್ಚಿಸುವಂತ ನಿಟ್ಟಿನಲ್ಲಿ ಮಾತ್ರ ಸೈಲೆಂಟ್ ಆಗ್ತಾ ಇದ್ದಾರೆ. ಎಲ್ಲಾ ರಸ್ತೆಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಇದೆ ಪಾಲಿಕೆ ಹೊರತಾದ ಕಾಮಗಾರಿಗೆ ಹೊಣೆಯಲ್ಲ ಅಂತ ಹೇಳ್ತಾ ಇದೆ BWSSB. ಹೆಚ್ಚು ಕಾಮಗಾರಿ ನಡೆಸುವಂತ BWSSB ಮಾತ್ರ ಯೂಟರ್ನ್ ಕೂಡ ಹೊಡಿತಾ ಇದೆ ಅನ್ನುವಂತ ಆರೋಪ ಇದೆ. ರಸ್ತೆಗಳೆಲ್ಲ BBMP ಜವಾಬ್ದಾರಿ ಅಂತ BWSSB ಹೇಳ್ತಾ ಇದೆ. ಇಬ್ಬರ ಜಗಳದಲ್ಲಿ ಗುಂಡಿ ಮುಕ್ತವಾಗ್ತಾ ಇಲ್ಲ ಕೆಲ ರಸ್ತೆಗಳು. BWSSB ಕಾಮಗಾರಿಗಳಿಂದಲೂ ಕೂಡ ರಸ್ತೆಗಳಿಗೆ ಹಾನಿ ಆಗ್ತಾ ಇದೆ. ಅವರು ಸಾಕಷ್ಟು ಕಡೆ ಆ ರಸ್ತೆಯಲ್ಲಿ ಅಂದ್ರೆ ಆ ಒಂದು ಪೈಪ್ಲೈನ್ ಅನ್ನ ಸರಿ ಮಾಡುವಂತ ಸಂದರ್ಭದಲ್ಲಿ ಗುಂಡಿಗಳನ್ನ ಮಾಡಿದ್ದಾರೆ. ಅದನ್ನ ಮುಚ್ಚಿಸ್ತಾ ಇಲ್ಲ. ಈ ಒಂದು ಆರೋಪ ಕೂಡ ಎದುರಾಗ್ತಾ ಇರುವಂತದ್ದು. BBMP ಅವರಲ್ವಾ ತೆಗೆದಿರೋದು, ಅವ್ರು ಮುಚ್ಚಿಸ್ಬೇಕು ಅಂತ BBMP ಅಧಿಕಾರಿಗಳು ಹೇಳ್ತಾರೆ. BWSSB ಅವರು ಇಲ್ಲ, ನಾವು ಈ ಗುಂಡಿಯನ್ನ ತೆಗೆದಂತ ಸಂದರ್ಭದಲ್ಲಿ ಅವರಿಗೆ ದುಡ್ಡನ್ನ ಕೂಡ ಕಟ್ಟಿರ್ತೀವಿ ಪಾಲಿಕೆಗೆ, ಅವರಿಗೆ ಮುಚ್ಚಿಸ್ಬೇಕಾದಂತ ಜವಾಬ್ದಾರಿ ಇದೆ ಅಂತ BWSSB ಅವರು ಹೇಳ್ತಾ ಒಟ್ನಲ್ಲಿ ಗುಂಡಿ ಮಾತ್ರ ಮುಕ್ತ ಆಗ್ತಾ ಇಲ್ಲ. ಒಂದು ನಾವು BBMP ಮತ್ತು ಟ್ರಾಫಿಕ್ ಪೊಲೀಸು ಬೆಸ್ಕಾಮು ಪರ್ಮಿಷನ್ ಇಲ್ಲದೆ ನಾವು ರಸ್ತೆ ಅಗೆಯಲ್ಲ.
ನಾವು ಮಾರ್ಕ್ಸಲ್ಲಿ ನಾವು ಅಪ್ಲೈ ಮಾಡಿ ಅವ್ರ ಪರ್ಮಿಷನ್ ತಗೊಂಡೇ ಮಾಡೋದು. ಟ್ರಾಫಿಕ್ ಅವರಿಗೆ ನಾವು ಬೈಪಾಸು ಅಂದರೆ ವೆಹಿಕಲ್ನ ಡೈವರ್ಸ್ ಮಾಡಿದ್ರೆ ನಾವು ತಗೊಳ್ಳೋದು. ಮತ್ತು ಕೂಡ ನಮ್ಮದು ಆಲ್ಮೋಸ್ಟ್ ರಸ್ತೆ ಬದಿನಲ್ಲಿ ಎಡ್ಜಲ್ಲೇ ನಾವು ಪೈಪ್ಲೈನ್ ಬರ್ತದೆ, ಆಲ್ಮೋಸ್ಟ್ ಅದೇ ಥರ ಬರೋದು. ನಾವು ಇಮ್ಮಿಡಿಯೇಟಾಗಿ ರಸ್ತೆ ಆಗಿದ ತಕ್ಷಣವೇ ನಾವು ವೆಟ್ ಮಿಕ್ಸ್ ಹಾಕಿಬಿಟ್ಟು ನಾವು ರೋಡ್ ರಿಸ್ಟೋರೇಷನ್ ಮಾಡ್ತೀವಿ, ಅದನ್ನು ಅಲ್ಲಿ ಕ್ಲೋಸ್ ಮಾಡ್ತೀವಿ. ಆಮೇಲೆ BBMPಗೆ ನಾವು ರೋಡ್ ಕಟಿಂಗ್ ಚಾರ್ಜಸ್ ನಾವು ಕಟ್ತೀವಿ. ಆ ಕಟ್ಟಿದ ಮೇಲೆ ಅವರು BBMP ಅವರು ರಿಸ್ಟೋರ್ ಮಾಡ್ತಾರೆ. ನಮಗೂ ಮತ್ತು BBMPಗೆ ಗುಡ್ ಕೋಆರ್ಡಿನೇಷನ್ ಇದೆ, ಅವ್ರ ಪರ್ಮಿಷನ್ ತಗೊಂಡು ಮಾಡ್ತೀವಿ. ನಮ್ಮ BWSS ಮತ್ತು ಬೆಸ್ಕಾಮ್ ಜೊತೆ ಚೆನ್ನಾಗಿ ನಾವು ಕಮ್ಯುನಿಕೇಷನ್ ಮಾಡಿಕೊಂಡು ನಾವು ಮಾಡ್ತಾಯಿದ್ವಿ. ಬರೀ BWSS ಮಾತ್ರ ನಾವು ಕಾಮಗಾರಿ ತಗೊಳ್ತಿಲ್ಲ, BWSS ಜೊತೆ ವೈಟ್ ಟ್ಯಾಪಿಂಗ್ ನಡೀತಾ ಇದೆ, ರಸ್ತೆ ಕಾಮಗಾರಿ ನಡೀತಾ ಇದೆ, ಬೆಸ್ಕಾಮ್ ನಡೀತಾ ಇದೆ, ಎಲ್ಲರೂ ಸೇರಿ ಇದು ನಡೀತಾ ಇದೆ. ಆಮೇಲೆ 110 ವಿಲೇಜು ಕೂಡ ಬೆಂಗಳೂರು ಔಟ್ಸ್ಕರ್ಟಲ್ಲಿ ನಡೀತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಎಲ್ಲಿ ಕಾಮಗಾರಿ ನಡೀತಾ ಇದೆ 110 ವಿಲೇಜಲ್ಲಿ ಅದು ಈಗಾಗಲೇ ಆಲ್ಮೋಸ್ಟು ಮುಗಿದು ಹೋಗಿದೆ. ಅದು ರೋಡ್ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ BBMPಗೆ 89.54 ಕೋಟಿ ರೂಪಾಯಿಗಳಷ್ಟು ರೋಡ್ ರಿಸ್ಟೋರೇಷನ್ಗೆ ಕಟ್ಟಿದ್ದೀವಿ. ಅದನ್ನು ಜವಾಬ್ದಾರಿ ಕೂಡ BBMPಗೆ ಇದೆ, 110 ವಿಲೇಜ್ ವ್ಯಾಪ್ತಿಗೊಳಪಟ್ಟಂತೆ. ಹೌದು, ನಾವು ಕೊಟ್ಟಿದ್ದೀವಿ. ಮತ್ತು ಅದು 110 ವಿಲೇಜ್ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ BBMP ಅವ್ರು ಮಾಡಿ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ನಿನ್ನೆ ಮೈಸೂರಿಗೆ ದಸರಾ ಗಜಪಡೆ ಎಂಟ್ರಿ ಕೊಟ್ಟಿದೆ. ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಲ್ಲಿ ಗಜಪಡೆ ಬೀಡು ಬಿಟ್ಟಿದ್ದು ಇಂದು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾವೆ. ಅಭಿಮನ್ಯು ನೇತೃತ್ವದ ತಂಡಕ್ಕೆ ಅರಣ್ಯ ಇಲಾಖೆ ವಿಶೇಷ ಕಾಳಜಿಯನ್ನು ವಹಿಸಿದೆ. ದಿನಾಂಕ 16ರಂದು ಗಜಪಡೆ ಅರಮನೆಗೆ ಪ್ರವೇಶಿಸಲಿದ್ದು ಅಲ್ಲಿಯವರೆಗೂ ಅರಣ್ಯ ಭವನದಲ್ಲಿ ಗಜಪಡೆಗೆ ಆರೈಕೆ ಮಾಡಲಾಗುತ್ತೆ. ಗಜಪಡೆಯ ಸುತ್ತಮುತ್ತ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿದೆ. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲಿಕ್ಕೆ ವೇದಿಕೆಯನ್ನ ಕೂಡ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನ ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನ ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮ